ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕ್ಸ್. ಇವತ್ತಿನ ವಿಡಿಯೋ ನಿನ್ನೆ ಹಾಕಿದ ವಿಡಿಯೋದ ಕಂಟಿನ್ಯೂಷನ್ ಅಂದ್ಕೊಳ್ಳಿ. ನಾನು ಕ್ಲೋಸಪ್ಪಲ್ಲಿ ನಿಮಗೆ 4 ಬ್ಲೌಸಿನ ಡಿಸೈನ್ಗಳನ್ನು ತೋರಿಸಲಿಕ್ಕಿದ್ದೇನೆ, ಹಾಗೂ ಅದರ ಫೋಟೋ ಕೂಡ ಶೇರ್ ಮಾಡ್ತಾ ಇದ್ದೇನೆ. ನಿಮಗೆ ಬೇಕಿದ್ದ ಅಳತೆಗೆ ಝೂಮ್ ಮಾಡಿಕೊಂಡು ನೀವು ಆ ಫೋಟೋಗಳನ್ನು 1 ಯೂನಿಟನ್ನು ಕ್ರಾಪ್ ಮಾಡಿ ಅಥವಾ 3 ಯೂನಿಟನ್ನು ಕ್ರಾಪ್ ಮಾಡಿ ಈ ಡಿಸೈನ್ಗಳನ್ನು ಸೇಮ್ ಟ್ರೇಸ್ ತೆಗೊಳ್ಬೋದು. ನನ್ನ ಆರಿ ಎಂಬ್ರಾಯ್ಡರಿ ಬೇಸಿಕ್ ಕೋರ್ಸ್ಗೆ ಸೇರಿದ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಗೊತ್ತು 1 ಯೂನಿಟನ್ನೇ ಇಟ್ಟು ಕಂಪ್ಲೀಟ್ ಡಿಸೈನನ್ನು ಯಾವ ಥರ ಕಾಪಿ ಮಾಡ್ಬೋದು ಅಂತ. ಸೊ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಒಂದು ಕೇರಳ ಸ್ಯಾರಿಗೆ ಮಾಡಿದಂತಹ ಒಂದು ಬ್ಲೌಸಿನ ಡಿಸೈನ್ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಫ್ಲವರಿನ ಯೂನಿಟ್ ಇದೆ, ಫ್ಲವರ್ ಲೀಫ್ ಇದನ್ನೆಲ್ಲ ಜರ್ದೋಸಿ ಪರ್ಲ್ ಕಟ್ಟದಾನವನ್ನು ಯೂಸ್ ಮಾಡಿರುವಂಥದ್ದು. ಇದು ಕಂಪ್ಲೀಟ್ ವೈಟ್ ಸ್ಯಾರಿ, ವೈಟ್ ಆ್ಯಂಡ್ ಗೋಲ್ಡ್. ಬಟ್ ನಾನಿಲ್ಲೊಂದು ಗ್ರೀನ್ ಕಲರ್ ಇದು ಲವಂಗ ಸ್ಟಿಚನ್ನು ಎಕ್ಸ್ಟ್ರಾ ಕೊಟ್ಟಿದ್ದೇನೆ, ಕಲರ್ ಬ್ರೇಕ್ ಇರಬೇಕು ಅಥವಾ ಸ್ವಲ್ಪ ಬ್ರೈಟಾಗಿ ಎದ್ದು ಕಾಣಬೇಕು ಅನ್ನೋ ರೀಸನ್ನಿಂದ. ಸೊ ಈ ಕಲರ್ ಆಫ್ ಚಾಯ್ಸು ನಮಗೆ ಬೇಕಿದ್ದ ಹಾಗೆ ಚೇಂಜ್ ಮಾಡ್ಬೋದು. ಈ ಡಿಸೈನಲ್ಲಿ ಒಂದೇ ಯೂನಿಟ್, ಈ 1 ಯೂನಿಟನ್ನು ನಾವು ಕ್ರಾಪ್ ಮಾಡಿಕೊಂಡ್ರೆ ಉಳಿದದೆಲ್ಲವನ್ನು ಸೇಮ್ ಅದೇ ಯೂನಿಟನ್ನು ರಿಪೀಟ್ ಇಟ್ಕೊಂಡು ಮಾಡಲಿಕ್ಕಾಗ್ತದೆ. ಸೊ ಒಂದು ಇಡೀ ಟ್ರೇಸನ್ನು ನಾವು ಪ್ರಿಪೇರ್ ಮಾಡ್ಬೋದು. ಈ ಥರ ನೆಕ್ ಲೈನನ್ನು ಸಿಂಪಲ್ ಕೊಟ್ಟಿರುವಂಥದ್ದು, 3 ಲೈನಲ್ಲಿ ಜರಿ ಥ್ರೆಡಲ್ಲಿ ಚೈನ್ ಸ್ಟಿಚನ್ನು ಹಾಕಿ ನೆಕ್ ಲೈನನ್ನು ಕೊಟ್ಟಿರುವಂಥದ್ದು. ಮತ್ತು ಬೇರೆ ಪ್ಲೇಸಲ್ಲಿ ಖಾಲಿ ಕಾಣಬಾರ್ದು ಅಂತ ಕಟ್ಟದಾನವನ್ನು ಹಾಕಿ 3 ಲೀಫನ್ನು ಮಾಡಿ ಅದಕ್ಕೆ ಜರ್ದೋಸಿ ಔಟ್ಲೈನನ್ನು ಕೊಟ್ಟಿರುವಂಥದ್ದು. ಸೊ ಈ ಜರ್ದೋಸಿಯದ್ದು ವರ್ಕ್ ಏನಿದೆ ಇದೆಲ್ಲವೂ ನಿಮಗೆ ಅಡ್ವಾನ್ಸ್ ಆರಿ ಎಂಬ್ರಾಯ್ಡರಿ ಕೋರ್ಸಲ್ಲಿ ಬರ್ತದೆ. ಸೊ ಬೇಸಿಕ್ ಕೋರ್ಸ್ ಕಂಪ್ಲೀಟ್ ಆದ ಯಾರು ಕೂಡ ನನ್ನ ಅಡ್ವಾನ್ಸ್ ಆರಿ ಎಂಬ್ರಾಯ್ಡರಿ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಸೆಪ್ಟೆಂಬರ್ 5ರಿಂದ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ. ಗೂಗಲ್ ಮೀಟಿನ ಥ್ರೂ ಕ್ಲಾಸ್ ಆಗ್ತಾ ಇದೆ, ಹಾಗೂ ಸಂಜೆ 5ರಿಂದ 6 ಗಂಟೆ ಟೈಮಿಂಗಲ್ಲಿ ಈ ಕ್ಲಾಸ್ ಆಗ್ತಾ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೆಳಗೆ ಕಮೆಂಟನ್ನು ಮಾಡಿ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಫ್ರಂಟ್ ನೆಕ್, ಬಲಬದಿಯ ಫ್ರಂಟ್ ನೆಕ್. ಸೊ ಇದನ್ನು ಕೂಡ 3 ಲೈನ್ ಚೈನ್ ಸ್ಟಿಚ್ನ ನೆಕ್ ಲೈನ್ ಹಾಗೂ ಸೇಮ್ ಫ್ಲವರಿನ ಯೂನಿಟನ್ನು ಹಾಕಿ ಮಾಡಿರುವಂಥದ್ದು. ಪರ್ಲಿನ ಫ್ಲವರ್ ನೀವು ನೋಡ್ತಾ ಇರ್ಬೋದು, ಪರ್ಲ್ ಜರ್ದೋಸಿಯನ್ನು ಸೇರಿಸಿ ಮಾಡಿದಂಥ ಫ್ಲವರ್. ನೀವು ಇದನ್ನು ಒಂದು ಸಾರಿ ಲರ್ನಿಂಗ್ ಕ್ಲಾತಲ್ಲಿ ಈ ಸೇಮ್ ಯೂನಿಟನ್ನು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡಿ ಆಮೇಲೆ ಬ್ಲೌಸಲ್ಲಿ ಮಾಡುವಂಥದ್ದು ನನ್ನ ಸಜೆಷನ್. ಯಾವುದನ್ನು ಡೈರೆಕ್ಟ್ ಬ್ಲೌಸಿಗೆ ಟ್ರೈ ಮಾಡಬೇಡಿ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಸ್ಲೀವ್ಸಿನ ಎಂಡಲ್ಲಿ ಬಾರ್ಡ್ರ್ ಇದೆ, ಆದರೂ ಬಾರ್ಡ್ರ್ನ ಮೇಲೆ ನಾನು 3 ಲೈನ್ ಚೈನ್ ಸ್ಟಿಚ್ ಕೊಟ್ಟು ಸೇಮ್ ಯೂನಿಟನ್ನು ಇಲ್ಲಿ ಮಾಡಿ ಕೈಯದ್ದು ಲೆಂತ್ ಇಲ್ಲಿ 7 ಇಂಚಸ್ ಇದೆ. ಸೊ 7 ಇಂಚಸ್ಗೆ ಫುಲ್ ಬುಟ್ಟ ಥರ ಮಾಡಿಟ್ಟಿದ್ದೇನೆ. ಸೊ ಇದು ಸ್ಲೀವ್ಸಿನ ಪಾರ್ಟ್. ಇಲ್ಲಿ ತೋರಿಸ್ತಾ ಇರುವಂಥದ್ದು ಒಂದು ರೆಡ್ಡಿಶ್ ಪಿಂಕ್ ಸಾರಿಯದ್ದು ಬ್ಲೌಸು. ಸೊ ಈ ಬ್ಲೌಸಲ್ಲಿ ಕೂಡ ನಾನು ಜರ್ದೋಸಿ ವರ್ಕನ್ನು ಮಾಡಿದ್ದು. ಸೊ ಇಲ್ಲಿ ಕೂಡ 3 ಲೈನ್ ಚೈನ್ ಸ್ಟಿಚ್ಚನ್ನೇ ನಾನು ನೆಕ್ ಲೈನ್ ಆಗಿ ಕೊಟ್ಟಿದ್ದೇನೆ, ಹಾಗೂ ವರ್ಕಲ್ಲಿ ಕಟ್ಟದಾನ ಮತ್ತು ಜರ್ದೋಸಿಯನ್ನು ಹೈಲೈಟ್ ಮಾಡಿದೆ. ಆ್ಯಕ್ಚುಲಿ ಇಲ್ಲಿ ಕಾಣ್ತಿರುವ ಗೋಧಿ ಬೀಡ್ ಕೂಡ ನಿಮಗೆ ಕಲರ್ ಹೋಗೋ ಚಾನ್ಸ್ ಇರ್ತದೆ. ಸೊ ಸೈಜ್ ಸಣ್ಣ ತೊಗೊಂಡಷ್ಟು ನಮ್ಮ ಬೀಡ್ಸ್ಗಳು ಸೇಫ್ ಆಗಿರ್ತವೆ. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು 1 ಯೂನಿಟ್ ಏನಿದೆ, ಈ 1 ಯೂನಿಟನ್ನು ನಾವು ಕ್ರಾಪ್ ಮಾಡಿಕೊಂಡ್ರೆ ಉಳಿದದನ್ನೆಲ್ಲ ರೀಕ್ರಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೇಮ್ ಯೂನಿಟ್ ರಿಪೀಟ್ ಆಗಿದೆ. ಸೆಂಟರಲ್ಲಿ ಮಾತ್ರ ಒಂದು ಫ್ಲವರ್ ಈ ಥರ ಬಂದಿದೆ. ಇದು ಮಿರರ್ ಇಮೇಜ್, ನಾವು ಟ್ರೇಸಿಂಗ್ ಟೆಕ್ನಿಕಲ್ಲಿ ಇದನ್ನೆಲ್ಲ ಕಲಿಸಿಕೊಡ್ತೇವೆ. ಸೊ ಈ ಬ್ಲೌಸನ್ನು ಜರ್ದೋಸ್ ಪಾರ್ಟನ್ನು ಸ್ಕಿಪ್ ಮಾಡಿದರೆ ಉಳಿದದನ್ನೆಲ್ಲ ಬೇಸಿಕ್ ಕೋರ್ಸ್ ಕಲಿತವರು ಕೂಡ ಮಾಡಲಿಕ್ಕಾಗ್ತದೆ. ಈ ಡಿಸೈನ್ ಹೇಗೆ ಅನ್ನಿಸ್ತು ಖಂಡಿತ ಕಮೆಂಟಲ್ಲಿ ಬರೀರಿ. ಇಲ್ಲಿ ನೋಡ್ತಾ ಇರುವಂಥದ್ದು ಫ್ರಂಟ್ ನೆಕ್, ಬ್ಯಾಕ್ ನೆಕ್ ಮತ್ತು ಫ್ರಂಟ್ ನೆಕ್ಕು ಒಂದೇ ಥರ ಮಾಡಿದ್ದೇನೆ. 3 ಲೈನ್ ಚೈನ್ ಸ್ಟಿಚ್ ಮತ್ತು ಸೇಮ್ ಫ್ಲವರ್ ಯೂನಿಟನ್ನು ಮಾಡ್ತಿರುವಂಥದ್ದು. ಸೇಮ್ ಎಕ್ಸಾಕ್ಟ್ ಜರ್ದೋಸಿ ಹಾಗೂ ಕಟ್ದಾನದ ಫ್ಲವರ್ಸ್. ಆ ಟಿಕ್ಲಿ ವರ್ಕನ್ನು ಹಾಕಿದ್ರಿಂದ ನಿಮಗೆ ಫೋಟೋಕ್ಕೆ ವಿಡಿಯೋಕ್ಕೆ ಎಲ್ಲ ಸ್ವಲ್ಪ ಬೆಟ್ರಾಗಿ ಇದು ಶೈನಾಗಿ ಚೆನ್ನಾಗಿ ಕಾಣಿಸ್ತದೆ. ಮತ್ತು ಸೀರೆಯದ್ದು ಒಂದು ಕಲರನ್ನು ಯೂಸ್ ಮಾಡಿ ಔಟ್ಲೈನ್ ಎಲ್ಲ ಕೊಟ್ಟು ಸ್ವಲ್ಪ ಸೀರೆ ಎಲಿಮೆಂಟ್ ಕೂಡ ಕಾಣುವ ಹಾಗೆ ಮಾಡಿರುವಂಥದ್ದು. ಸೊ ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು ಇತ್ತೀಚಿನ ಸೀರೆಗಳೆಲ್ಲ 10 ಇಂಚು 12 ಇಂಚಿನ ಬಾರ್ಡ್ರ್ಗಳನ್ನು ಕೊಡ್ತಾ ಇದ್ದಾರೆ. ಈ ಥರ ಫುಲ್ ಬಾರ್ಡ್ರ್ ಬಂದಾಗ ಹೆಚ್ಚಾಗಿ ಕಸ್ಟಮರ್ ಬೇಡವೇನೋ ಅಂದ್ಕೊಳ್ತಾರೆ. ಬಟ್ ಈಗ ನಾನೇ ಒಂದು ಎಂಬ್ರಾಯ್ಡರಿ ಆರಿ ಟೀಚರ್ ಆಗಿರುವ ಕಾರಣ ಹಾಗೂ ನಾನು ಕಸ್ಟಮರಿಗೆ ಹಾಕಿ ಕೊಡ್ತಿರೋ ಕಾರಣ ಒಂದು ಪ್ರಾಪರ್ ವರ್ಕ್ ಅಂತಂದರೆ ಕೈಗೆ ಕೂಡ ವರ್ಕ್ ಬರಬೇಕು ಅನ್ನೋದು ನಿಜವಾಗಿ ಒಂದು ಪರ್ಫೆಕ್ಟ್ ಬ್ಲೌಸಿನದ್ದು ರೂಲು. ಸೊ ನಾನು ನನ್ನ ಬ್ಲೌಸಿಗೆ ಈಗ ನಾನಿಲ್ಲಿ ವರ್ಕ್ ಮಾಡಿದ್ದೇನೆ, ಒಂದು ಫುಲ್ ಬಳ್ಳಿ ಹಬ್ಬಿದ ರೀತಿಯಲ್ಲಿ ಸೇಮ್ ಅದೇ ಯೂನಿಟ್ಗಳನ್ನು ಮಾಡಿದ್ದೇನೆ. ಬಟ್ ಈ ಬಳ್ಳಿಯ ಥರ ಅದಕ್ಕೆ ಒಂದು ಕನೆಕ್ಷನ್ ಕೊಟ್ಟ ಥರ ಎಕ್ಸ್ಟ್ರಾ ಡ್ರಾಯಿಂಗ್ಗಳನ್ನು ಈ ಥರ ಮಾಡಿಕೊಂಡು ಇದು ಕಂಪ್ಲೀಟ್ ನನ್ನ ಕೈಯ ಸೈಜಿಗೆ ಇದನ್ನು ಪೂರ್ತಿ ನಾನಿಲ್ಲಿ ಕವರ್ ಮಾಡಿದ್ದೇನೆ. ಇಲ್ಲಿ ಕೆಳಗೆಯಲ್ಲಿ ಬಾರ್ಡ್ರಸನ್ನು ಮಾತ್ರ ಮಾಡಿದ್ದು.
ಇದನ್ನು ಕೂಡ ಹೈಲೈಟ್ ಮಾಡ್ಬೋದು, ನಮಗೆ ಟೈಮ್ ಇದ್ದರೆ ಎನರ್ಜಿ ಇದ್ದರೆ ಖಂಡಿತ ಇದನ್ನು ಕೂಡ ಫಿಲ್ ಮಾಡ್ಬೋದು. ಇಷ್ಟು ಮಾಡಿದರೂ ಸಾಕಾಗ್ತದೆ. ಈಗಿರುವಂಥದ್ದು ತುಂಬ ಇದೆ ವರ್ಕ್ ಇದು. ಈಗ ಇದರಲ್ಲಿ ನೀವು ನೋಡ್ತಾ ಇರುವಂಥದ್ದು ಇಲ್ಲಿ ಜರ್ದೋಸಿಯದು ಲೀಫ್. ಇದು ಗೋಧಿ ಬೀಡ್ ಹಾಕೋದನ್ನೆಲ್ಲ ನಾವು ಬೇಸಿಕ್ ಕೋರ್ಸಲ್ಲೇ ಕಲಿಸ್ತೇವೆ. ಈ ಕುಂದನ ಸುತ್ತದ ಜರ್ದೋಸಿ ವರ್ಕ್ ಇದೆಲ್ಲ ಬೇಸಿಕ್ ಕಲಿತ ಸ್ಟೂಡೆಂಟ್ಸ್ ಕೂಡ ಮಾಡ್ತಾರೆ. ಈ ಜರ್ದೋಸಿ ಫ್ಲವರು ಎಂಬೋಸ್ ವರ್ಕಲ್ಲಿ ಬಂದಿದೆ. ಈ ಥರದ ಫ್ಲವರ್ಗಳನ್ನು ಮಾಡೋದು ನಮ್ಮ ಬೇಸಿಕ್ ಕೋರ್ಸ್ನ ಸ್ಟೂಡೆಂಟ್ಸ್ ಕೂಡ ಮಾಡ್ತಾರೆ. ಇಲ್ಲಿ ಲವಂಗ ಸ್ಟಿಚ್ಚಿನದು ಫ್ಲವರ್ ವಿತ್ ಟಿಕ್ಲಿ, ಕ್ಲೋ ಸ್ಟಿಚ್ ವಿತ್ ಸೀಕ್ವೆನ್ಸ್ ಅಂತ ನಾವೇನು ಹೇಳ್ತೇವೆ, ಅದರದ್ದು ಫ್ಲವರ್ ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಿ. ಸೊ ಗ್ಯಾಪ್ ಇಲ್ಲದ ಹಾಗೆ ಡಿಸೈನನ್ನು ಆದಷ್ಟು ಫಿಲ್ ಮಾಡೋದು ನಮ್ಮ ಗೋಲ್ ಇರ್ತದೆ. ಇದು ನನ್ನ ಫೇವ್ರೆಟ್ ಡಿಸೈನ್, ರಿಂಗ್ ನಾಟಿನ ಫ್ಲವರ್ಗಳು. ಇದನ್ನು ನಾವು ಬೇಸಿಕ್ ಕೋರ್ಸ್ಲೇ ರಿಂಗ್ ನಾಟಿನ ಫ್ಲವರ್ಗಳನ್ನು ಮಾಡೋದನ್ನು ಹೇಳಿಕೊಡ್ತೇವೆ. ನೀವು ಇದರ ಟ್ರೇಸ್ ತೆಗೆಯೋದಾದರೆ, ಫೋಟೋವನ್ನು ಝೂಮ್ ಮಾಡಿ ಟ್ರೇಸ್ ತೆಗಿತೀರಂತಾದರೆ ಇದನ್ನು ಸರ್ಕ್ಯುಲರ್ ಪ್ಯಾಟರ್ನಲ್ಲಿ ನೀವು ಡ್ರಾಯಿಂಗ್ ಮಾಡ್ಕೊಳ್ಬೇಕು. ಅಥವಾ ಒಂದು ಸಣ್ಣ ಮಿರರೋ, ಸಣ್ಣ ಕಾಯಿನೋ, ಸಣ್ಣ ಕುಂದನೋ ಇಟ್ಕೊಂಡು ರೌಂಡ್ ಶೇಪ್ ಎಲ್ಲವೂ ಈಕ್ವಲ್ ಸೈಜ್ ತೆಗಿಲಿಕ್ಕೆ ಟ್ರೈ ಮಾಡಬೇಕು. ಮತ್ತು ರಿಂಗ್ ನಾಟ್ ಅನ್ನೋದನ್ನು ಕಲೀಲಿಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕಾಗ್ತದೆ. ಒಂದು ದಿನದಲ್ಲಿ ನಿಮಗೆ ಎಲ್ಲ ಪೆಟಲ್ಗಳನ್ನು ಸೇಮ್ ಸೈಜ್ ತೆಗಿಯೋಕ್ಕೆ ಬರೋಲ್ಲ. ಇದೊಂದು ನಿರಂತರ ಅಭ್ಯಾಸ ಅಂತ ಹೇಳ್ಬೋದು. ಒಂದು 100 ಸಾರಿ ನೀವು ರಿಂಗ್ ನಾಟ್ ಹಾಕಿದ ನಂತರ ಎಲ್ಲಿ ಯಾವ ಪೊಸಿಷನ್ಗೆ ಎಷ್ಟು ದೊಡ್ಡದಾಗಿ ರಿಂಗ್ ನಾಟನ್ನು ತಗೊಳ್ಬೇಕು ಅನ್ನೋದು ಗೊತ್ತಾಗ್ತದೆ. ಅದರ ಸೆಂಟ್ರನ್ನು ನಾನು ಫಿನಿಶಿಂಗ್ ಕೊಡಲಿಕ್ಕೋಸ್ಕರ ಜರ್ಕಿನ್ ಸ್ಟೋನನ್ನು ಹಾಕಿ ಇಲ್ಲಿ ಅಂಟಿಸಿದ್ದೇನೆ. ಮಧ್ಯದಲ್ಲಿ ಗ್ಲೂ ಕೂಡ ತುಂಬ ಹಾಕಬೇಕು, ಯಾಕಂದರೆ ಅದು ಗ್ಲೂವಿನ ಬಲದಲ್ಲೇ ಅಂಟಿರುವಂಥದ್ದು. ಕೆಲವರು ಗ್ಲೂ ಹಾಕಲಿಕ್ಕೆ ಕಂಜೂಸ್ ಮಾಡ್ತಾರೆ, ಸ್ಟೋನ್ ಬಿದ್ದೋಗ್ತದೆ. ಕಸ್ಟಮರ್ ವರ್ಕ್ ಆದರೆ ಕಸ್ಟಮರ್ ತೊಗೊಂಡು ಬರ್ತಾರೆ, ಈಗ 2 ಸ್ಟೋನ್ ಬಿದ್ದೋಯ್ತು ಪುನಃ ಹಾಕಿ ಕೊಡು ಅಂತ. ಆ ಥರ ಆಗಬಾರ್ದು. ಮತ್ತು ಸಾಧ್ಯ ಇದ್ದರೆ, ಟೈಮ್ ಇದ್ದರೆ ಈ ಥರ ಬುಟ್ಟ ಮಾಡಿ ಕೊಡಬೇಕಂದ್ರೆ ನಮ್ಮ ಬ್ಯಾಕ್ ನೆಕ್ ಕೂಡ ಖಾಲಿ ಖಾಲಿ ಅನ್ನಿಸಬಾರ್ದು. ಸೊ ಇದೆಲ್ಲ ಎಕ್ಸ್ಟ್ರಾ ಎಫರ್ಟ್ ಸ್ವಲ್ಪ ಹಾಕಿದರೆ ಬ್ಲೌಸ್ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಇದರ ಫ್ರಂಟ್ ನೆಕ್ ಕೂಡ ನಾನು ಸೇಮ್ ಮಾಡಿದ್ದೇನೆ. ಬ್ಯಾಕ್ ನೆಕ್ಕಿಗೆ ಮಾಡಿದ ಹಾಗೆ 1/2 ಸೆಂಟಿಮೀಟರ್ನ ಬಾರ್ಡರ್ನ ಒಳಗೆ ಜರ್ದೋಸಿ ಸ್ಟೆಮ್ ಸ್ಟಿಚ್ ಮತ್ತು ಶುಗರ್ ಬೀಡ್ಸಿನ ಫಿನಿಶಿಂಗ್ ಕೊಟ್ಟಿದ್ದು. ಒಳ ಬದಿಗೆ 3 ಲೈನ್ ಜರಿ ಥ್ರೆಡಲ್ಲಿ ವರ್ಕ್ ಮಾಡಲೇಬೇಕು. ಇದನ್ನು ಕೊಡೋದಿದ್ದರೆ ಮೆಷಿನ್ನ ಫೂಟ್ ಇಲ್ಲಿಂದ ಪಾಸ್ ಆಗುವಾಗ ಈ ಬೀಡ್ಸ್ಗಳೆಲ್ಲ ಹೊಡಿತೇವೆ ಅಥವಾ ಈ ಸ್ಟಿಚ್ ಎಲ್ಲ ಡ್ಯಾಮೇಜ್ ಆಗ್ತದೆ. ಸೊ ನಾವಿಲ್ಲಿ 3 ಲೈನ್ ಚೈನ್ ಸ್ಟಿಚ್ ಹಾಕಲಿಕ್ಕೆ ಕಂಜೂಸಿ ಯಾವತ್ತೂ ಮಾಡಬಾರ್ದು. ಒಂದು ಒಳ್ಳೆ ಫಿನಿಶಿಂಗ್ ಅಂದರೆ ಇಲ್ಲಿ 3 ಲೈನ್ ಚೈನ್ ಸ್ಟಿಚ್ ಮಿನಿಮಮ್ ಇರಲೇಬೇಕು. ಜರಿ ಥ್ರೆಡ್ ಅಂತ ಯಾಕೆ ಹೇಳ್ತೇವೆ ಹೇಳಿದರೆ, ಸ್ವಲ್ಪ ಗಟ್ಟಿಯಾಗಿರ್ತದೆ ಹಾಗೂ ನಮ್ಮ ವರ್ಕಿಗೆ ಸ್ವಲ್ಪ ಸಪೋರ್ಟ್ ಸಿಗ್ತದೆ ಅಂತ. ಇಲ್ಲಿ ಸಾಗಿ ಶೋಲ್ಡರ್ ಜಾಯಿಂಟಿನಿಂದ ಬಟನ್ ಪಟ್ಟಿಯ ತನಕ ರೆಗ್ಯುಲರ್ ಫ್ಲವರ್ಸನ್ನು ಮಾಡಿರುವಂಥದ್ದು. ಕೆಲವರು ಇಲ್ಲಿ ತನಕ ಮಾತ್ರ ಸಾಕು ವರ್ಕ್ ಅಂತ ಹೇಳ್ತಾರೆ, ಇಷ್ಟು ಮಾತ್ರ ಸಾಕು ಅಂತ. ಕೆಲವರು ಇಷ್ಟು ಸಾಕು ಅಂತಾರೆ. ಕರೆಕ್ಟ್ ವರ್ಕ್ ಅಂದರೆ ಬಟನ್ ಪಟ್ಟಿ ತನಕ ಬರಬೇಕು. ನಮಗೆ ಎಷ್ಟು ಟೈಮ್ ಇದೆ ಅಥವಾ ನಾವು ಎಷ್ಟು ಅಮೌಂಟ್ ಚಾರ್ಜ್ ಮಾಡ್ತಾ ಇದ್ದೇವೆ ಅದರ ಮೇಲೆ ಫ್ರಂಟ್ ನೆಕ್ಕನ್ನು ಅರ್ಧವು ಮುಕ್ಕಾಲು ನಾವು ರೆಡ್ಯೂಸ್ ಮಾಡಲಿಕ್ಕೆ ಆಗ್ತದೆ. ಸ್ಲೀವ್ಸ್ ಕೂಡ ಅದೇ ರೀತಿ ಫ್ಲವರ್ಸನ್ನೇ ಮಾಡಿದ್ದು, ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಇದೆ. ಏನಂತ ಹೇಳಿದರೆ, ಇಲ್ಲಿ ಡಬಲ್ ಲೈನ್ ಫ್ಲವರ್ಸ್ ಮಾಡಿ ಅದರ ಮೇಲ್ಗಡೆಯಿಂದ ಪುನಃ ಲವಂಗ ಸ್ಟಿಚ್ಚನ್ನು ಕೊಟ್ಟಿದೆ. ಲವಂಗ ಸ್ಟಿಚ್ ವಿತ್ ಸೀಕ್ವೆನ್ಸ್ ಇಲ್ಲಿ ಹಾಕಿರುವಂಥದ್ದು. ಸೀರೆಯಲ್ಲಿ 2 ಕಲರ್ ಇದ್ದಿದ್ದು. ಸೊ ನಾನೇನು ಮಾಡಿದೆ, ಒಂದು ಬ್ಲೌಸಿನ ಕಲರಿಗಿಂತ ಒಂದು ಶೇಡ್ ಡಾರ್ಕರ್ ಥ್ರೆಡನ್ನು ತಗೊಂಡು ಇಲ್ಲಿ ಕಾಣುವ ರೀತಿಯಲ್ಲಿ ಫ್ಲವರಿಗೆ ಕಲರನ್ನು ಸೆಲೆಕ್ಟ್ ಮಾಡಿದಂಥದ್ದು. ಮತ್ತು ಇಲ್ಲಿ ಪುಟ್ಟಗಳನ್ನು ಮಾಡಿ ಖಾಲಿ ಸ್ಪೇಸನ್ನು ಕವರ್ ಮಾಡಿರುವಂಥದ್ದು. ನಾವು ಬೇಕಿದ್ರೆ ಇಲ್ಲಿ ಕಾಣ್ತಿರೋ ಫ್ಲವರ್ ಡಿಸೈನನ್ನು ಕೂಡ ಹೈಲೈಟ್ ಮಾಡ್ಬೋದು. ಈ ಥರ ಕೂಡ ವರ್ಕ್ ಮಾಡ್ಬೋದು, ಅಥವಾ ಇಲ್ಲಿ ಕಟ್ಟದಾನ ಹಾಕಿ ಜಿಗ್ಜಾಗ್ ಎಲ್ಲ ಮಾಡ್ಬೋದು. ಸೊ ನಮಗೆ ಎಷ್ಟು ಟೈಮ್ ಇದೆ ಅಥವಾ ನಮಗೇನು ಇಷ್ಟ ಅದರ ಪ್ರಕಾರ ಡಿಸೈನನ್ನು ಆಲ್ಟರ್ನೇಟ್ ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಇನ್ನೊಂದು ಬ್ಲೌಸು. ಇದು ಫುಲ್ ಜರ್ದೋಸಿ ವರ್ಕಿನ ಬ್ಲೌಸು. ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಜರ್ದೋಸಿಯ ವೀವಿಂಗ್ ಸ್ಟಿಚ್. ಸೊ ಇದನ್ನು ಮಾಡಬೇಕಾದ್ರೆ ಅಡ್ವಾನ್ಸ್ ಕೋರ್ಸ್ ಮಾಡಲೇಬೇಕು. ಈ ಫ್ಲವರ್ಗಳನ್ನೆಲ್ಲ ನಾವು ಬೇಸಿಕ್ ಕೋರ್ಸಲ್ಲಿ ಹೇಳಿಕೊಡ್ತೇವೆ. ಈ ಎಲ್ಲೋ ಥ್ರೆಡ್ನಿಂದ ಮಾಡಿದ ಪಾರ್ಟ್ ಏನಿದೆ ಇದೆಲ್ಲ ಬೇಸಿಕ್ ಕೋರ್ಸಲ್ಲಿ ನಾನು ಹೇಳಿಕೊಡ್ತೇನೆ. ಸೊ ಇಲ್ಲಿ ನೋಡ್ತಿರುವಂಥದ್ದು ಕಂಪ್ಲೀಟ್ ಜರ್ದೋಸಿಯದು ವೀವಿಂಗಿನ ಫ್ಲವರ್ ಹಾಗೂ ಜರ್ದೋಸಿಯದು ಲೀಫು. ಸೊ ಇದು ಹತ್ರ ಬರಬೇಕು, ಗ್ಯಾಪ್ ಇಲ್ಲದೆ ಫಿಲ್ಲಿಂಗ್ ಬರಬೇಕು. ಹೇಗೆ ನಾವು ಸ್ಯಾಟಿನ್ ಸ್ಟಿಚ್ಚನ್ನು ಗ್ಯಾಪ್ ಇಲ್ಲದೆ ಮಾಡ್ತೇವೆ ಅದೇ ಥರ ಬರಬೇಕು. ನೆಕ್ ಲೈನಿಗೆ ನಾವು 8 ಬರೆದ ಥರದ ಒಂದು ಸ್ಟಿಚ್ಚನ್ನು ಬೇಸಿಕ್ ಕೋರ್ಸಲ್ಲಿ ಹೇಳಿಕೊಡ್ತೇವೆ. ಅದನ್ನೇ ಜರ್ದೋಸಿಯಲ್ಲಿ ಮಾಡಿರುವಂಥದ್ದು. ಸೊ ಇದು ಕೂಡ ತುಂಬಾ ಸಿಂಪಲ್, ಬಟ್ ಇದು ಡಾರ್ಕ್ ಕಲರ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತದೆ. ಮತ್ತು ಇದು ಬುಟ್ಟ ಸ್ವಲ್ಪ ಎಕ್ಸ್ಟ್ರಾ ಮಾಡಿದಂಥದ್ದು, 3 ಲೀಫಿನ ಥರದ ಬುಟ್ಟ. ಪ್ರತಿ ಲೀಫಿನ ಒಳಗೆ 2 ಪೀಸ್ ಜರ್ದೋಸಿಯನ್ನು ಹಾಕಿರುವಂಥದ್ದು. ಫ್ರಂಟ್ ನೆಕ್ ಈ ಪಾರ್ಟಲ್ಲಿ ಬಂದಿದೆ, ಬಾರ್ಡರ್ನ ಮೇಲೆ ಫ್ರಂಟ್ ನೆಕ್ ಬಂದಿದೆ. ಇದು ಹೊಲ್ದಾದ ಮೇಲೆ ಇನ್ನೂ ಬೆಟರ್ ಕಾಣ್ಬೋದು ಅಂದ್ಕೊಳ್ತೇನೆ.
ಚೈನ್ ಸ್ಟಿಚ್ 3 ಲೈನ್ ಮತ್ತು 1/2 ಸೆಂಟಿಮೀಟರ್ನ ಬಾರ್ಡರ್ನ ಒಳಗೆ ಜರ್ದೋಸೆದು 8 ಬರೆದ ಥರದ ವರ್ಕ್ ಹಾಗೂ ಸೇಮ್ ಫ್ಲವರನ್ನು ಇಲ್ಲಿ ರಿಪೀಟೆಡ್ಲಿ ಹಾಕಿರುವಂಥದ್ದು. ಸಾರಿಯ ಕಲರಲ್ಲಿ ಫ್ರೆಂಚ್ ನೋಟಿನ ಫ್ಲವರ್ಸನ್ನು ಇಲ್ಲಿ ಒಳಗೆ ಕೊಟ್ಟದ್ರಿಂದ ಸ್ವಲ್ಪ ನಮಗೆ ವರ್ಕ್ ಬೆಟರ್ ಕಾಣ್ತಾ ಇದೆ. ಇದು ಬ್ಲೌಸಿನದು ಸ್ಲೀವ್ ಪಾರ್ಟ್. ಸ್ಲೀವಲ್ಲಿ ಸಹ ನಾನು ಬಾರ್ಡ್ರನ್ನು ಬಿಡಲಿಲ್ಲ, ಬಾರ್ಡ್ರಿಗೆ ಸೇಮ್ ಬ್ಯಾಕ್ ನೆಕ್ಕಿಗೆ ಮಾಡಿದ್ದೆ ಡಿಸೈನನ್ನು ಇಲ್ಲಿ ಕೆಳಗಿನಿಂದ ಮಾಡಿದ್ದೇನೆ. ತುಂಬ ಜನ ಕೇಳ್ತಾರೆ ಜರ್ದೋಸಿ ವರ್ಕ್ ಯಾಕೆ ಕಾಸ್ಟ್ಲಿ ಅಂತ. ಯಾಕಂತ ಹೇಳಿದ್ರೆ ಜರ್ದೋಸಿ ಅಂದರೆ ತುಂಬ ಸಪೂರ ಇರ್ತದೆ, ಇದರಲ್ಲಿ ನಾರ್ಮಲ್ ಸೂಜಿ ಹೋಗೋದಿಲ್ಲ ಅಥವಾ ಆರಿ ನೀಡಲಲ್ಲಿ ಸಹ ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಜರ್ದೋಸಿ ವರ್ಕಿನ ಮೇಲೆ ಮಾಸ್ಟ್ರಿ ಮಾಡಬೇಕು ಅಥವಾ ಅದರ ಮೇಲೆ ನಿಮಗೆ ಒಂದು ಕಂಟ್ರೋಲ್ ಬರಬೇಕಂದ್ರೆ ತುಂಬಾ ಪ್ರಾಕ್ಟೀಸ್ ಬೇಕು, ತುಂಬ ಇಯರ್ಸ್, ತುಂಬ ಮಂತ್ಸ್ ಹಿಡಿತದೆ. ಸೊ ಇಷ್ಟು ಜಾಮ್ ಪ್ಯಾಕ್ ಆಗಿ ಇಲ್ಲೊಂದು ವೀವಿಂಗ್ ಸ್ಟಿಚನ್ನು ನಾನು ಮಾಡಿದ್ದೇನೆ. ಇದನ್ನು ಮಾಡಲಿಕ್ಕೆ ತುಂಬ ಟೈಮ್ ಬೇಕು ಮತ್ತು ಎಲ್ಲ ಪೀಸಸ್ನ ಸೈಜ್ ಸೇಮ್ ಇರಬೇಕು, ಒಂದೇ ರೀತಿ ಅಳತೆಯಲ್ಲಿ ಬರಬೇಕು. ತುಂಬ ವೇಸ್ಟೇಜ್ ಇರ್ತದೆ, ವರ್ಕ್ ಮಾಡ್ತಾ ಇರುವಾಗ ಸ್ಪ್ರಿಂಗ್ ಥರ ಇದು ಹಾರಿ ಹಾರಿ ಹೋಗ್ತದೆ. ಸೊ ಕೆಲವನ್ನು ಕೈ ಸೂಜಿಯಲ್ಲಿ ಮಾಡಿರ್ತೇವೆ, ಪೂರ ಸೂಜಿಯಲ್ಲಿ, ಕೆಲವನ್ನು ನಾವು ಆರಿ ನೀಡಲಲ್ಲಿ ಮಾಡಿರ್ತೇವೆ. ತುಂಬಾ ಇದರಲ್ಲಿ ವೇಸ್ಟೇಜ್ ಇದೆ, ಟೈಮ್ ಇನ್ವೆಸ್ಟ್ ಆಗಿದೆ. ತುಂಬಾ ಕಷ್ಟದ ವರ್ಕ್ ಜರ್ದೋಸಿ ಅನ್ನೋದು, ತುಂಬ ಪೇಷನ್ಸಲ್ಲಿ ಮಾಡಬೇಕಾಗ್ತದೆ. ಸೊ ಅದರಿಂದಾಗಿ ಜರ್ದೋಸಿ ವರ್ಕಿಗೆ ರೇಟ್ ಜಾಸ್ತಿ, ಅಥವಾ ಬ್ರೈಡಲ್ ಬ್ಲೌಸ್ಗಳಲ್ಲಿ ರೇಟ್ ಜಾಸ್ತಿ ಯಾಕೆಂತ ಹೇಳಿದ್ರೆ ಜರ್ದೋಸಿ ವರ್ಕ್ ಇರ್ತದೆ. ಸೊ ಯಾರು ಸ್ವಲ್ಪ ವರ್ಕನ್ನು ಮಾಡಿ ಕಲಿತಾರೆ ಅವರಿಗೆ ಅಂದಾಜಿರ್ತದೆ ಒಂದು ವರ್ಕ್ ಏನು, ಅದರಲ್ಲಿ ಬೀಳೋ ಎಫರ್ಟ್ ಏನು ಅಂತ. ಸೊ ನಿಮಗೆ ಕೂಡ ನನ್ನ ಹತ್ರ ಬೇಸಿಕ್ ಆರಿ ಎಂಬ್ರಾಯ್ಡರಿ ಕೋರ್ಸ್ ಕಲೀಲಿಕ್ಕಿದೆ ಅಥವಾ ಅಡ್ವಾನ್ಸ್ ಕೋರ್ಸ್ ಮಾಡಲಿಕ್ಕಿದೆ ಅಂತಾದರೆ ಖಂಡಿತ ಕೆಳಗೆ ಕೊಟ್ಟ ನಂಬರನ್ನು ಸಂಪರ್ಕಿಸಿ, ಡೀಟೇಲ್ಸನ್ನು ಕಳಿಸ್ತೇನೆ. ಸೊ ಜನವರಿ ನಂತರ ಇನ್ನೂ ಸ್ಟಾರ್ಟ್ ಆಗೋ ಬ್ಯಾಚ್ಗಳಿಗೆ ಫೀಸ್ ಹೆಚ್ಚಾಗಲಿಕ್ಕಿದೆ. ಸೊ ನಿಮಗೆ ಕಲೀಲಿಕ್ಕಿದೆ ಅಡ್ವಾನ್ಸ್ ಕೋರ್ಸ್ ಅಂತಾದರೆ ಸೆಪ್ಟೆಂಬರ್ ಬ್ಯಾಚಿಗೆ ಎನ್ರೋಲ್ ಆಗಿ ಎಲ್ಲರೂ. ಬೇಸಿಕ್ ಕೋರ್ಸಿನ ಫೀಸ್ ಕೂಡ ನಾನು ಜನವರಿಯಿಂದ ಜಾಸ್ತಿ ಮಾಡ್ತಾ ಇದ್ದೇನೆ. ಸೊ ಯಾರಿಗೆಲ್ಲ ಬೇಸಿಕ್ ಕೋರ್ಸ್ ಬೇಕು ಅವರು ಕೂಡ ಡಿಸೆಂಬರ್ನ ಒಳಗೆ ಕಲಿತು ಮುಗಿಸಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ. ನಾನು ಆರಿ ಎಂಬ್ರಾಯ್ಡರಿ ಬೇಸಿಕ್ ಕೋರ್ಸನ್ನು ಆಫ್ಲೈನ್ ಮತ್ತು ಆನ್ಲೈನಲ್ಲೇ ಮಾಡ್ತಾಯಿದ್ದೇನೆ. ನೀವು ದೂರದ ಊರಲ್ಲಿ ಕೂತು ಕೂಡ ಒಂದೇ ರೀತಿಯ ಫೀಸಲ್ಲಿ ಒಂದೇ ರೀತಿಯ ಸ್ಟಿಚ್ಗಳನ್ನು ಕಲಿಬೋದು, 2 ಬ್ಲೌಸ್ಗಳನ್ನು ಬೇಸಿಕ್ ಕೋರ್ಸಲ್ಲಿ ಮಾಡ್ಕೊಳ್ಬೋದು. ಅದೇ ರೀತಿ ಅಡ್ವಾನ್ಸ್ ಆರಿ ಕೋರ್ಸ್ ಅನ್ನೋದು ಖಾಲಿ ಇವಾಗ ಸದ್ಯಕ್ಕೆ ಅಡ್ವಾನ್ಸ್ ಕೋರ್ಸು ಆನ್ಲೈನಲ್ಲಿ ಮಾತ್ರ ಲಭ್ಯ ಇದೆ. ಸೊ ಅದಕ್ಕೆ 4 to 6 ಮಂತ್ಸ್ ಡ್ಯೂರೇಷನ್ ಬೇಕಾಗ್ತದೆ, ಬ್ಯಾಚಿನ ಸ್ಪೀಡಿನ ಮೇಲೆ ಅದು ಡಿಪೆಂಡ್ ಆಗ್ತದೆ. ಸೊ ಯಾರಿಗೆಲ್ಲ ಕಲೀಲಿಕ್ಕೆ ಇಷ್ಟ ಇದೆ ಖಂಡಿತ ಕೆಳಗೆ ಕೊಟ್ಟ ನಂಬರಿಗೆ ಸಂಪರ್ಕಿಸಿ. ಇಂತಹ ವಿಡಿಯೋಗಳನ್ನು ಇನ್ನಷ್ಟು ನೋಡಬೇಕಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಹಾಗೂ ನಿಮ್ಮ ಕಮೆಂಟ್ಗಳನ್ನು ಖಂಡಿತ ಹಾಕಿ ಸಪೋರ್ಟನ್ನು ತೋರಿಸಿ. ಇಷ್ಟು ಹೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.